ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ಪರಿಣಾಮ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಪೂರೈಕೆಯ ಬಗ್ಗೆ ಅನಿಶ್ಚಿತತೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಸದರೊಂದಿಗೆ ಕಾಲಹರಣ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ನಗರದ ಗಂಧದಕೋಟೆ ಬಳಿಯ ಆರ್ಸಿ ರಸ್ತೆಯಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ನಗರಾಧ್ಯಕ್ಷ ಯೋಗೇಶ್ ಗೌಡ ಹಾಗೂ ಮಾಧ್ಯಮ ಪ್ರಮುಖ ವೇದಾವತಿ ಮಾತನಾಡಿ, ದೇಶದ ಸಂಕಷ್ಟದ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಜವಾಬ್ದಾರಿಯುತವಾಗಿ ನಡೆದು ಸರ್ಕಾರಕ್ಕೆ ಸಹಕಾರ ನೀಡಬೇಕು ಎಂದು ಆಗ್ರಹಿಸಿದರು. ಎಲ್ರಿಗೂ ತಿಳಿದಿರುವಂತೆ ಅರಬ್ ರಾಷ್ಟ್ರ ಹಾಗೂ ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಯುದ್ಧ ಪ್ರಾರಂಭ ಆಗಿದೆ. ಈ ಯುದ್ಧದ ಪರಿಣಾಮ ಇಡೀ ಜಗತ್ತಿನಾದ್ಯಂತ ಪರಿಣಮಿಸಿದೆ. ಹಾಗೆ ಕೂಡ ಭಾರತಕ್ಕೂ ಕೂಡ ಅದರ ಪರಿಣಾಮ ತಟ್ಟಿದೆ. ಅದು ಇಡೀ ಜಗತ್ತಿಗೆ ತಿಳಿದಿರುವಂಥ ವಿಚಾರ. ನಮ್ಮೆಲ್ಲರಿಗೂ ಕೂಡ ಕಚ್ಚಾ ತೈಲದ ಅಭಾವ ಬಂದಿದೆ. ಅದು ಕೃತಕವಾಗಿ ಅಲ್ಲ, ನೈಸರ್ಗಿಕವಾಗಿ ಯುದ್ಧ ಪ್ರಾರಂಭ ಆದಾಗ ಇಡೀ ಜಗತ್ತಿಗೆ ಆದಾಗೆ ನಮ್ಮ ದೇಶಕ್ಕೂ ಕೂಡ ಆಗಿದೆ. ಇದರಲ್ಲಿ ನಮ್ಮ ಸರ್ಕಾರದ ಯಾವುದೇ ಪಾತ್ರ ಇರೋದಿಲ್ಲ. ಆದರೆ ನಮ್ಮ ಪ್ರತಿಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇದನ್ನು ನರೇಂದ್ರ ಮೋದಿಯವರೇ ಉದ್ದೇಶಪೂರ್ವಕವಾಗಿ ಈ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ವರ್ತಿಸ್ತಾ ಇದ್ದಾರೆ. ಈ ಯುದ್ಧದ ಸಂದರ್ಭದಲ್ಲಿ ದೇಶದ ಜೊತೆ ನಿಂತು ಉತ್ತಮವಾದಂಥ ಸಲಹೆಗಳನ್ನ ನೀಡಿ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೇಳಿ ಅವರು ಸಲಹೆ ನೀಡಬೇಕಿತ್ತು. ಅವರು ಕೂಡ ಒಬ್ಬರು ಪ್ರತಿಪಕ್ಷದ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು ದೇಶವನ್ನು ಮುನ್ನಡೆಸೋದಕ್ಕೆ ನರೇಂದ್ರ ಮೋದಿ ಅವರಿಗೆ ಸಲಹೆ ನೀಡಬೇಕಿತ್ತು. ಆದರೆ ಇವತ್ತು ಅವರು ನಮ್ಮ ವಿರೋಧಿ ದೇಶದ ನಾಯಕರ ರೀತಿ ನಮ್ಮ ಹತ್ರ ನಡ್ಕೋತಾ ಇದ್ದಾರೆ. ಅದು ಸಮಂಜಸ ಅಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗೆ ನಮ್ಮ ಭಾರತ ಸರ್ಕಾರನೂ ಕೂಡ ಯಾರಿಗೂ ಕೂಡ ಯಾವುದೇ ಥರದ ಕಚ್ಚಾ ತೈಲದ ಅಭಾವವನ್ನು ಉಂಟಾಗೋ ಪರಿಸ್ಥಿತಿನ ತರೋದಿಲ್ಲ. ಹಾಗೆ ಅಡಿಗೆ ಅನಿಲನ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಡೊಮೆಸ್ಟಿಕ್ ಅವ್ರಿಗೆ ಯಾರಿಗೂ ಕೂಡ ಸಮಸ್ಯೆ ಆಗೋದಿಲ್ಲ. ಕಮರ್ಷಿಯಲ್ ಆಗಿ ಅದನ್ನು ಸ್ವಲ್ಪ ಕಡಿವಾಣ ಹಾಕೋಣ ಅಂತೇಳಿ, ಅಂದರೆ ನಾಗರಿಕರಿಗೆ ಮನೆಗಳಿಗೆ ಸಮಸ್ಯೆ ಆಗಬಾರ್ದು ಅಂತ ಕಾರಣಕ್ಕೋಸ್ಕರ ಅದನ್ನು ಎಸ್ಮಾ ಜಾರಿ ಮಾಡಿದ್ದಾರೆ. ಅದರಿಂದಾಗಿ ಯಾರಿಗೂ ಕೂಡ ಸಮಸ್ಯೆ ಆಗೋದಿಲ್ಲ. ಕಾಂಗ್ರೆಸ್ನವರು ಕೃತಕವಾಗಿ ಅಭಾವವನ್ನು ಸೃಷ್ಟಿ ಮಾಡಿ ಇಡೀ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಈ ವಿಚಾರಗಳನ್ನ ಪ್ರಸ್ತಾಪಿಸ್ತಾ ಇದ್ದಾರೆ ಮತ್ತು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಕಾಂಗ್ರೆಸ್ನವರು ಇದನ್ನೆಲ್ಲದೂ ನಿಲ್ಲಿಸಿ ಸರ್ಕಾರಕ್ಕೆ ಉತ್ತಮವಾದ ಸಲಹೆ ನೀಡಿ. ನಿಮ್ಮ ಸಲಹೆಯನ್ನು ಪರಿಗಣಿಸೋದಕ್ಕೆ ಬಿಜೆಪಿ ಸರ್ಕಾರ ತಯಾರಿದೆ. ಸರ್ಕಾರ ಜೊತೆ ನಿಂತು ಈ ಸಂದರ್ಭದಲ್ಲಿ, ತುರ್ತು ಸಂದರ್ಭದಲ್ಲಿ ಸರ್ಕಾರ ಜೊತೆ ನಿಂತು ಇಡೀ ದೇಶದ ಪರವಾಗಿ ಕೆಲಸ ಮಾಡಬೇಕು ಅಂತೇಳಿ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಯೋಗೇಶ್ ಗೌಡ ಮಂಜು, ನಗರಾಧ್ಯಕ್ಷರು, ಬಿಜೆಪಿ ಹಾಸನ. ಫೆಬ್ರವರಿ 28ರಿಂದ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಮಧ್ಯೆ ಯುದ್ಧ ಪ್ರಾರಂಭ ಆಗಿರುವಂಥದ್ದು ಇಡೀ ವಿಶ್ವಕ್ಕೆ ಗೊತ್ತಿರುವಂತಹ ವಿಷಯ. ಇಡೀ ವಿಶ್ವವೇ ಇರಾನ್ ಮತ್ತು ಸೌದಿ ಅರೇಬಿಯಾದ ಮೇಲೆ ಅಡಿಗೆ ಅನಿಲ ಇರ್ಬೋದು ಹಾಗೂ ಕಚ್ಚಾ ತೈಲದ ಬಗ್ಗೆ ನಿರ್ಭರಿತ ಆಗಿದೆ. ಇದು ನಮಗೂ ಗೊತ್ತಿರುವಂಥ ಸತ್ಯ. ಆದರೂ ಕೂಡ ಅಲ್ಲಿ ಅಷ್ಟೊಂದು ಯುದ್ಧ ನಡೀತಾ ಇದ್ರೂ ಕೂಡ ನಮ್ಮ ದೇಶದಲ್ಲಿ ಯಾವುದೇ ಸಿಲಿಂಡರ್ಗಳಿಗಾಗಲಿ ಅಥವಾ ಪೆಟ್ರೋಲಿಯಂಗಾಗಲಿ ಕೊರತೆ ಇನ್ನೂ ಪ್ರಾರಂಭ ಆಗಿಲ್ಲ. ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಹೇಗೆ ಅಂತಂದರೆ, ಅವರು ವಿರೋಧ ಪಕ್ಷವಾಗಿ ಕೆಲಸ ಮಾಡಿ ಅಂದರೆ ಅವರು ಭಾರತದ ವಿರೋಧನೇ ಕೆಲಸ ಮಾಡ್ತಾರೆ. ಯಾಕಂದರೆ ಅವರು ಕೃತಕವಾಗಿ ಜನಮಾನಸದಲ್ಲಿ ಸಿಲಿಂಡರ್ ಕೊರತೆ ಆಗಿದೆ, ಪೆಟ್ರೋಲ್ ಬೆಲೆ ತುಂಬ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಅವರ ಚೇಲಗಳನ್ನು ರಸ್ತೆಗೆ ಬಿಟ್ಟು ರಸ್ತೆ ಮಧ್ಯೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿಸಿ ತಿನ್ನುವಂಥದ್ದು, ಇವೆಲ್ಲ ಕೆಲಸಗಳು ಮಾಡೋ ಮೂಲಕ ನೆಗೆಟಿವ್ ನೆರೆಟಿವ್ನ ಅವರು ಫಿಕ್ಸ್ ಮಾಡ್ತಾ ಇದ್ದಾರೆ. ನಾವು ಈ ಸಂದರ್ಭದಲ್ಲಿ ಹೇಳೋದೇನಂತಂದರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಹೇಳಿದ್ದಾರೆ, ನಮಗೆ ಇನ್ನೂ 2 ತಿಂಗಳ ಕಾಲ ಯಾವುದೇ ರೀತಿಯ ಗ್ಯಾಸ್ ಇರ್ಬೋದು ಹಾಗೂ ಪೆಟ್ರೋಲಿಯಂ ಕೊರತೆ ಉಂಟಾಗಲು ಸಾಧ್ಯ ಇಲ್ಲ. ಜೊತೆಗೆ ಇರಾನ್ ಕೂಡ ಭಾರತಕ್ಕೆ ಸ್ಪಂದಿಸ್ತಾ ಇದೆ. ನಮ್ಮ ದೇಶ ಇರಾನ್ ಹಾಗೂ ಇಸ್ರೇಲ್, ಅಮೆರಿಕ ಎಲ್ಲ ದೇಶದೊಡನೆ ಒಳ್ಳೆ ಸಂಬಂಧ ಇಟ್ಕೊಂಡಿರೋದ್ರಿಂದ ಏಕಾಏಕಿ ಈ ರೀತಿ ನಮ್ಮ ವಿರೋಧ ಪಕ್ಷದ ನಾಯಕರು ಈ ರೀತಿ ವಿಪರೀತ ಹೇಳಿಕೆಗಳು, ಭಾರತ ವಿರೋಧಿ ಹೇಳಿಕೆಗಳನ್ನು ಕೊಡೋ ಮೂಲಕ ದೇಶದ ಜನತೆಯಲ್ಲಿ ಭಾರತದ ವಿರುದ್ಧವೇ ಎದ್ದು ನಿಲ್ಲುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ದೇಶದ ಜನತೆ ಸದಾ ನಮ್ಮ ಬಿಜೆಪಿ ಹಾಗೂ ಮೋದಿಜಿಯವರ ಜೊತೆಯಲ್ಲಿದೆ. ಹೀಗಾಗಿ ನಾವು ಕಾಂಗ್ರೆಸ್ ಕಾರ್ಯಕರ್ತರನ್ನು ಹೇಳೋದೇನಂತಂದರೆ, ನಿಮ್ಮ ನಾಯಕ ರಾಹುಲ್ ಗಾಂಧಿ ಹೇಳಿದ್ರು ಅಂತ ಹೇಳಿ ನೀವು ಬೀದಿಗೆ ಬಂದು ಪ್ರತಿಭಟನೆ ಮಾಡೋದಾದರೆ, ಎಲ್ಲಿ ಅಡಿಗೆ ಅನಿಲ, ಅದು ಗೃಹ ಬಳಕೆಯ ಅಡಿಗೆ ಅನಿಲದ ಕೊರತೆ ಆಗಿದೆ ಅನ್ನೋದನ್ನು ನೀವು ಖಂಡಿತವಾಗ್ಲೂ ನಮಗೆ ತಿಳಿಸ್ಕೊಡ್ಬೇಕು. ನಿಮ್ಮ ಮನೆಗಳಲ್ಲಿ ಏನಾದರೂ ಒಂದು ತಿಂಗಳಿಂದ ಏನಾದರೂ ನಿಮಗೆ ಗ್ಯಾಸ್ ಸಿಲಿಂಡರ್ ಬಂದಿಲ್ವಾ, ಅದನ್ನು ನಮ್ಗೆ ತಿಳಿಸ್ಕೊಡಿ. ಅದು ಬಿಟ್ಟು ಸುಮ್ಮನೆ ನೀವು ರಸ್ತೆಗೆ ಬಂದುಬಿಟ್ಟು ಸೌದೆ ಒಲೆ ಹಚ್ಕೊಂಡು ಅಡುಗೆ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಂಡು ನೀವು ಆರಾಮಾಗಿ ಗ್ರೇವಿ ಜೊತೆ ತಿಂತಾ ಇದ್ದೀರಾ ಅಂತಂದರೆ ಇದನ್ನು ನಮ್ಮ ರಾಜ್ಯದ ಜನತೆ ಇರಲಿ, ನಮ್ಮ ದೇಶದ ಜನತೆನೇ ಒಪ್ಪಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ ಹೆಸರು ಬಿ ವೇದಾವತಿ, ಹಾಸನ ಜಿಲ್ಲಾ ಮಾಧ್ಯಮ ಪ್ರಮುಖ.
ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ನಂಬಿಹಳ್ಳಿ, ಜಿಲ್ಲಾ ವಕ್ತಾರ ಮೋಹನ್ ಕುಮಾರ್, ಮಂಡಲ ಪ್ರಧಾನ ಕಾರ್ಯದರ್ಶಿ ರಾಜೀವ್, ವಿಶಾಲಾಕ್ಷಿ ಸೇರಿದಂತೆ ಪಕ್ಷದ ಹಲವಾರು ಪ್ರಮುಖರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು.